ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC FA4 ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ FA4 ಪ್ರಶ್ನೆ ಪತ್ರಿಕೆಗಳು ನಾವು ಅಪ್ಲೋಡ್ ಮಾಡಿದ್ದೀವಿ. ಸೊ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, FA SA ಎಕ್ಸಾಮ್ ಕ್ವಶನ್ ಪೇಪರ್ 2025-26. ಸೊ ದಯಮಾಡಿ ಇಲ್ಲಿ ಹೋದರೆ ನಿಮಗೆ ಎಲ್ಲ ಕ್ವಶನ್ ಪೇಪರ್ಗಳು ಸಿಗ್ತವೆ. ಇನ್ನು ಬೋರ್ಡ್ನಿಂದ 4 ಸೆಟ್ ಮಾಡೆಲ್ ಕ್ವಶನ್ ಪೇಪರ್ಗಳು ಬಂದಿದ್ದಾವೆ. ಅವುಗಳ ಕೀ ಉತ್ತರಗಳನ್ನು ಸಹಿತ ಕೂಡ ನಾವು ಹಾಕಿದ್ದೀವಿ. ಸೊ ಅದನ್ನು ಬೇಕಾದರೆ SSLC ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ 2025-26 ಅಂತ ಒತ್ತಿದರೆ ನಿಮಗೆ ಅಲ್ಲಿನ ಎಲ್ಲ ವಿಡಿಯೋಗಳು ಏನಾಗ್ತಾವಪ್ಪ ಅಂದರೆ ಸಿಗ್ತವೆ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಎಸ್, ಸೊ ಪ್ಲೀಸ್ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಸಹಿತ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಎಸ್, ಫಸ್ಟ್ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದರು. ಒಂದು ಪ್ರಶ್ನೆ 1 ಅಂಕ. ಕೃದಂತ ಭಾವನಾಮಕ್ಕೆ ಈ ಪದವು ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಎ ನೆನಪು, ಬಿ ಕಪ್ಪು, ಸಿ ಮಾಡಲಿಕ್ಕೆ, ಡಿ ಮಾಡದ. ಆಪ್ಷನ್ ಎ ನೆನಪು ಅನ್ನೋದು ಏನಪ್ಪ ಅಂತಂದರೆ ಕೃದಂತ ಭಾವನಾಮಕ್ಕೆ ಉದಾಹರಣೆಯಾದ ಪದ. ಮುಂದಿನ ಪ್ರಶ್ನೆ ಸಂಬಂಧೀಕರಣ ಇದೆ. ಎಸ್, ಸಿರಿತನ ತದ್ದಿತಾಂತ ಭಾವನಾಮ ಆದರೆ ಬಳೆಗಾರ ಡ್ಯಾಶ್ ಅಂತ ಕೇಳಿದರು. ಸೊ ಫ್ರೆಂಡ್ಸ್, ಗೊತ್ತಿರಲಿ, ಬಳೆಗಾರ ಅನ್ನೋದು ಏನಪ್ಪ ಅಂತಂದರೆ ತದ್ದಿತಾಂತ ನಾಮ ಈಸ್ ದ ರೈಟ್ ಆನ್ಸರ್. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 2 ಪ್ರಶ್ನೆ ಕೊಟ್ಟಿದ್ದಾರೆ. 2 ಪ್ರಶ್ನೆ 2 ಅಂಕ. ಪ್ರಶ್ನೆ 3, ಪಂಡಿತರಾದ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ಮಂತ್ರಿ ಪದವಿ ದೊರೆಯಿತು. 4ನೇ ಪ್ರಶ್ನೆ, ದ್ರೋಣ ಪರಶುರಾಮರಲ್ಲಿಗೆ ಏಕೆ ಬಂದ? ಉತ್ತರ, ದ್ರೋಣ ಪರಶುರಾಮರಲ್ಲಿಗೆ ದ್ರವ್ಯವನ್ನು ಬೇಡುವುದಕ್ಕಾಗಿ ಬಂದ ಅಂತ ಬರೆದ್ರೆ ಸಾಕು. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ. ಓವರಾಲ್ 2 ಕ್ವಶನ್ಸು 4 ಮಾರ್ಕು. ಪ್ರಶ್ನೆ 5, ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಕಿರಿಯವನಾದ ವಾಯುಭೂತಿ ತಮಗೆ ಸೂರ್ಯಮಿತ್ರನು ಮಾಡಿದ್ದುದೆಲ್ಲವೂ ಅಪಕಾರವೆಂದೇ ಬಗೆದ. ನಾವು ಭಿಕ್ಷೆ ಬೇಡಿ ಅಲೆದಾಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ನಮಗೆ ಎಂದಿಗೂ ಕೊಡಲು ಇಲ್ಲ, ಕೊಡಿಸಲು ಇಲ್ಲ. ಕೆರೆಗೆ ಹೋಗಿ ಸ್ನಾನ ಮಾಡೋ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ಹೊಯಿಸಿದವನಲ್ಲ. ತಾನಾದರೋ ದಿವ್ಯವಾದ ಆಹಾರಗಳನ್ನು ಪ್ರತಿದಿನವೂ ಹಲವು ನಂಟರನ್ನು ಆಳುಗಳನ್ನು ಕೂಡಿಕೊಂಡು ತಿನ್ನುತ್ತಿದ್ದ. ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದಾದರೂ ಇವನು ಹೇಳಿದವನಲ್ಲ. ಇವನು ಪಂಚಮಹಾಪಾಪ ಮಾಡಿದವನು, ನಮ್ಮಿಬ್ಬರನ್ನು 7-8 ವರ್ಷಗಳವರೆಗೆ ಶತ್ರುಗಳನ್ನು ಭಾವಿಸಿದಂತೆ ದಂಡಿಸಿದ್ದಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ತಾರೆ. ಮುಂದಿನ ಪ್ರಶ್ನೆ, ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು? ಉತ್ತರ, ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಚಪ್ಪರ ಹಾಕಿದೆ. ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಾರೆ, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಾರೆ, ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಾರೆ. ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಚಪ್ಪರವೆಲ್ಲ ಗದ್ದಲ. ಮುಂದೆ ಕವಿ ಸಾಹಿತಿಗಳ ಪರಿಚಯ ಬರೀಬೇಕು. 1 ಪ್ರಶ್ನೆ 2 ಅಂಕ. ಪಂಪನ ಬಗ್ಗೆ ಇತ್ತು. ಕನ್ನಡದ ಆದಿಕವಿ ಮಹಾಕವಿ ಪಂಪ ಕ್ರಿಸ್ತಶಕ 902ರಲ್ಲಿ ವೆಂಗಿ ಮಂಡಲದ ವೆಂಗಿಪೊಳು ಎಂಬ ಅಗ್ರಹಾರದಲ್ಲಿ ಜನಿಸಿದ. ಚಾಲುಕ್ಯರ ಅರಿಕೇಸರಿಯ ಆಸ್ಥಾನ ಕವಿಯಾದ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಎಂಬ ಮಹಾಕಾವ್ಯಗಳನ್ನು ರಚಿಸಿದ್ದಾನೆ. ವಿಕ್ರಮಾರ್ಜುನ ವಿಜಯ ಕಾವ್ಯಕ್ಕೆ ಪಂಪ ಭಾರತ ಎಂಬ ಮತ್ತೊಂದು ಹೆಸರು ಇದೆ. ಕಲಿಯೂ ಕವಿಯೂ ಆಗಿದ್ದ ಪಂಪ ರತ್ನತ್ರಯದಲ್ಲಿ ಒಬ್ಬ, ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ ಎಂಬ ಬಿರುದುಗಳನ್ನು ಪಡೆದಿದ್ದ ಕವಿ. ವೇದವ್ಯಾಸರ ಮಹಾಭಾರತವನ್ನು ಆಧರಿಸಿ ವಿಕ್ರಮಾರ್ಜುನ ವಿಜಯ ಎಂಬ ಕನ್ನಡ ಮಹಾಕಾವ್ಯವನ್ನು ಬರೆದ ಪಂಪ ಮಹಾಕವಿ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿದ್ದಾನೆ. ಇದೊಂದು ಲೌಕಿಕ ಕಾವ್ಯವೆಂದೇ ಘೋಷಿಸಿದ್ದಾನೆ. ಇನ್ನು ಸಂದರ್ಭ ಇತ್ತು. 1 ಪ್ರಶ್ನೆ 2 ಅಂಕಕ್ಕೆ ಎನಿತು ನಾನಿ ಲಿಗರಪ್ಪರೆ ಮಾನ್ಸರ್ ಅಂತ ಇದೆ. ಆಯ್ಕೆ, ಮೇಲಿನ ವಾಕ್ಯವನ್ನು ಶಿವಕೋಟ್ಯಾಚಾರ್ಯ ಬರೆದ ಒಡ್ಡಾರಾಧನೆಯ ಸುಕುಮಾರಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಸೂರ್ಯಮಿತ್ರನ ಬಳಿ ಬಂದ ಅಗ್ನಿಭೂತಿ ವಾಯುಭೂತಿಯರು ನಿಮ್ಮ ತಂಗಿಯಾದ ಕಾಶ್ಯಪಿಯು ಈ ಓಲೆಯನ್ನು ನೀಡಿದ್ದಾಳೆಂದು ಕೊಟ್ಟಾಗ ಸೂರ್ಯಮಿತ್ರನು ಆ ಪತ್ರವನ್ನು ಓದಿ ಹಿಂದಿನ ಎಲ್ಲ ವಿಚಾರಗಳನ್ನು ತಿಳಿದು ಇವರಿಗೆ ಸಲುಗೆ ಕೊಟ್ಟರೆ ಹಿಂದಿನಂತೆ ಗರ್ವಿಷ್ಠರಾಗಿ ಹಾಳಾಗುವರು ಎಂದು ಭಾವಿಸಿ ತನಗೆ ಕಾಶ್ಯಪಿ ಎಂಬ ಸಹೋದರನಾಗಲಿ ಸೋಮಶರ್ಮನೆಂಬ ಭಾವಮೈದುರನಾಗಲಿ ಇಲ್ಲ. ನಾನು ನಿಮ್ಮ ಮಾವ ಸೂರ್ಯಮಿತ್ರನಲ್ಲ, ಆದರೂ ನೀವು ಯಾರ ಮಕ್ಕಳಾದರೇನು, ಯಾರಾದರೇನು ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುವ ಪ್ರೀತಿಯಿಂದ ಬಂದಿರಾದರೆ ಅಡ್ಡಿ ಇಲ್ಲ ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ, ಅಗ್ನಿಭೂತಿ ವಾಯುಭೂತಿಯರನ್ನು ಯೋಗ್ಯರನ್ನಾಗಿ ಮಾಡೋ ಉದ್ದೇಶದಿಂದ
ಸೂರ್ಯಮಿತ್ರ ಮಾಡಿದ ಉಪಾಯವು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಪ್ರಶ್ನೆ 9 ಮೌಲ್ಯಾಧಾರಿತ ಸಾರಾಂಶ ಬರೀಲಿಕ್ಕೆ 4 ಅಂಕ ಇತ್ತು. ಇದು ತೆಗೆದುತ್ತರಿಯಂ ಮುರಿದೋಂ ಕುದುರೆಯ ಗಳಕ್ಕೆ ಅಂತ ವೀರಲವ ಪದ್ಯದ ಒಂದು ಪದ್ಯಗಳನ್ನೇ ಕೊಟ್ಟಿದ್ರು. ಉತ್ತರ ಈ ಥರ ಬರೀಬೇಕು. ಪ್ರಸ್ತುತ ಪದ್ಯಭಾಗವನ್ನು ಲಕ್ಷ್ಮೀಶ ಕವಿ ಬರೆದ ಜೈಮಿನಿ ಭಾರತ ಕೃತಿಯಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಇಲ್ಲಿ ಬರುವ ಕುಶಲವರ ಕತೆ ಸರಳವೂ ಸುಂದರವೂ ಆಗಿದೆ. ಶ್ರೀರಾಮ ಕೈಗೊಂಡ ಅಶ್ವಮೇಧದ ಕುದುರೆಯನ್ನು ತನ್ನ ತಂದೆ ಶ್ರೀರಾಮನೇ ಎಂದು ತಿಳಿಯದ ಲವ ಬಾಲಸಹಜ ಕುತೂಹಲದಿಂದ ಕಟ್ಟೋದು ಹಾಗೂ ಕಾವ್ಯದ ಸೊಬಗನ್ನು ಪರಿಚಯಿಸೋದು ವೀರಲವ ಪದ್ಯದ ಆಶಯ. ನಂತರ ಲವ ತನ್ನ ಹೆಗಲ ಮೇಲಿರುವ ಉತ್ತರೀಯವನ್ನು ತೆಗೆದು ಅದನ್ನು ಮುರಿದು ಕುದುರೆಯ ಕುತ್ತಿಗೆಗೆ ಬಿಗಿದು ಬಾಳೆ ಮರಕ್ಕೆ ಕಟ್ಟಿದ. ಇದನ್ನು ನೋಡಿದ ಮುನಿಸುತರು ಬಹಳಷ್ಟು ಹೆದರಿ ಅದು ಅರಸರ ಕುದುರೆ, ಕಟ್ಟುವುದು ಬೇಡ, ಅದನ್ನು ಬಿಟ್ಟು ಬಿಡು, ಬಿಡದಿದ್ದರೆ ಅವರು ನಮ್ಮನ್ನು ಬಡಿವರು ಎಂದು ಹೇಳಿದ. ಅವರ ಮಾತನ್ನು ಕೇಳಿದ ಲವ ನಗುತ್ತಾ ಈ ರೀತಿ ಹೇಳುತ್ತಾನೆ, ಬ್ರಾಹ್ಮಣರ ಮಕ್ಕಳಾದ ನೀವು ಅಂಜಿದೊಡೆ ವೀರ ಜನಕರಾಜನ ಮಗಳಾದ ಜನಕಿಯ ಮಗನಿದಕ್ಕೆ ಹೆದರುವನೇ, ಹೋಗಿ ನೀವೆಂದು ಹೇಳುತ್ತಾ ವೀರಲವ ಮಹಾಪರಾಕ್ರಮದಿಂದ ಬಿಲ್ಲಿಗೆ ಹೆದೆಯನ್ನೇರಿ ತೀಡಿ ಝೇಂಕರಿಸಿ ನಿಂತ. ಮೌಲ್ಯ: ಈ ಪದ್ಯಭಾಗದಲ್ಲಿ ವೀರಲವನ ಬಾಲಸಹಜ ಕುತೂಹಲ ಹಾಗೂ ತನ್ನ ತಂದೆಯಂತೆಯೇ ಅವನಲ್ಲಿರುವ ವೀರತನ ಪರಾಕ್ರಮವನ್ನು ಕುರಿತು ವರ್ಣನೆ ಮೌಲ್ಯಯುತವಾಗಿ ಮೂಡಿಬಂದಿದೆ. ಇನ್ನು 8 ವಾಕ್ಯಗಳಲ್ಲಿ ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕು. 4 ಅಂಕದ ಪ್ರಶ್ನೆ, ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳು ಅಂತ ಕೇಳಿದರು. ವಿಕ್ರು ಗೋಕಾಕ್ ಅವರು ಲಂಡನ್ ನಗರದಲ್ಲಿ ಹಲವಾರು ವಿಶೇಷತೆಗಳನ್ನು ಕಂಡರು. ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು. ಅಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿ ಟ್ರಾಮ್ ಬಸ್ಸುಗಳಿಗೆ ಸುಗಮವಾಗಿ ಸಂಚರಿಸಲು ಸಾಧ್ಯವಾಗುವುದಿಲ್ಲ. ಬಹಳ ಹೊತ್ತು ನಡುವೆ ನಿಲ್ಲಬೇಕಾಗುತ್ತದೆ. ಅದನ್ನು ತಪ್ಪಿಸುವುದಕ್ಕಾಗಿ ಭೂಗರ್ಭದಲ್ಲಿ ಗಾಡಿಯನ್ನು ಓಡಿಸುತ್ತಾರೆ. ವೂಲ್ವರ್ತ್ ಎಂಬ ಸ್ಟೇಷನರಿ ಅಂಗಡಿ ವಿಶೇಷವಾಗಿದ್ದು ಅಲ್ಲಿ ಬೂಟು, ಕಾಲಚೀಲು, ಚೆನ್ನ, ಸಾಬೂನು, ಔಷಧ, ಪುಸ್ತಕ, ಅಡಿಗೆರೆಯ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ ಎಲ್ಲವೂ ದೊರೆಯುತ್ತವೆ. ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸವನ್ನು ಮಾಡ್ತಾರೆ. ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯ ವೈಭವ ಕಂಡುಬರ್ತದೆ. ಇಂಡಿಯಾ ಆಫೀಸ್ ಹತ್ತಿರ ಆಫ್ರಿಕನ್ ಕಚೇರಿ, ಇನ್ನೊಂದು ವಸಾಹತುವಿನ ಕಚೇರಿ, 108 ಬ್ಯಾಂಕ್ಗಳು, ದೊಡ್ಡ ಕಂಪನಿಗಳ ಕಚೇರಿಗಳು ಎಲ್ಲವೂ ದಂಗುಬಡಿಸುವಂತೆ ನೆರೆದಿವೆ. ನಗರದ ಪ್ರತಿಯೊಂದು ಕೂಟಕ್ಕೆ ಒಂದು ಹೆಸರೇನಾದರೂ ಇದ್ದೇ ಇರ್ತದೆ. ಅಲ್ಲಿನ ಹೆಣ್ಣು ಮಕ್ಕಳು ಧರಿಸುವ ಟೋಪಿಗೆಗಳು ವಿಶೇಷವಾಗಿದ್ದು ಒಂದು ಟೋಪಿಗೆಯಂತೆ ಇನ್ನೊಂದಿರೋದಿಲ್ಲ. ವೆಸ್ಟ್ ಮಿನಿಸ್ಟರ್ ಅಬೇ ಎಂಬ ಪ್ರಾರ್ಥನಾ ಮಂದಿರ ಕನಿಷ್ಠ 1000 ವರ್ಷದಷ್ಟು ಪುರಾತನವಾದ ಮಂದಿರ. ಅಲ್ಲಿ ಪ್ರಸಿದ್ಧ ಸಂತರು, ಕವಿಗಳು, ಸಾರ್ವಭೌಮರು, ವಿಜ್ಞಾನಿಗಳ ಸ್ಮಾರಕಗಳಿದ್ದಾವೆ. ಅಲ್ಲಿನ ಅರಸರ ಮನೆ ವಿಶೇಷವಾಗಿದ್ದು ರಾಯಲ್ ಚಾಪೆಲ್ ಎಂಬ ಹೆಸರಿದೆ. ಸಾಮ್ರಾಟರು ರಾಜ್ಯಾಭಿಷೇಕವಾಗುವಾಗ ಸಿಂಹಾಸನದ ಮೇಲೆ ಒಂದು ಕಲ್ಲು ಪಾಟಿಯನ್ನು ಹಾಕ್ತಾರೆ. ಅದನ್ನೇ ಸ್ಟೋನ್ ಆಫ್ ಸ್ಕೋನ್ ಅಂತ ಕರೀತಾರೆ ಅಂತ ಬರೆದ್ರೆ ಸಾಕು. ಇನ್ನು ಲಾಸ್ಟ್ ಕ್ವಶನ್ ಏನಿತ್ತು ಅಂದ್ರೆ, ವೂಲ್ವರ್ತ್ ಸ್ಟೇಷನರಿ ಅಂಗಡಿ ಮತ್ತು ಲಂಡನ್ನಿನಲ್ಲಿ ಹೆಣ್ಣನ್ನು ಸತ್ಕರಿಸುವ ರೀತಿಯನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ ಅಂತ ಇದೆ. ಅದನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಂಡು ಬರೀರಿ ಅಂತ ಹೇಳ್ತಾ ಮತ್ತೊಂದು ಸಿಗ್ತೀರಿ ಇನ್ನೊಂದು ಕ್ವಶನ್ ಪೇಪರ್ನೊಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.